ಓಕೆ, ನಮಗೆ ಚರ್ಚೆಗೆ ಒಂದು ಸ್ವಲ್ಪ ಬಿಸಿ ಇದೆ ಅನ್ಕೋತೀನಿ, ಖುಷಿ ಇದೆ. 18 ವರ್ಷ ವಯಸ್ಸು, ಗಾಂಜಾ ಸೇದಿ 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 ಬುದ್ಧಿ ಹೋಗ್ಬಿಟ್ಟಿದೆ, ಮೆದುಳು ಹೋಗ್ಬಿಟ್ಟಿದೆ. ಒಂದು ಬಾರಿ ಒಂದು ಸಿಗರೇಟ್ ತುಂಬಿರುವಂತಹ ಗಾಂಜಾ ಒಂದು ಬಾರಿ ಹೊಗೆ ಹೇಳದಾಗ ಅವನ ಮೆದುಳಿನಲ್ಲಿರುವಂತಹ 1.5 ಲಕ್ಷ ಬ್ರೈನ್ ನ ಸೆಲ್ಸ್ ಸತ್ತೋಗುತ್ತೆ. ಒಂದು ಸಿಗರೇಟ್ ಮುಗಿಯುವಷ್ಟೊತ್ತಿಗೆ ಅವನ ಆಯಸ್ಸಿನ ಎಷ್ಟು ಪ್ರಮಾಣದ ಸೆಲ್ಸ್ ಸತ್ತೋಯ್ತು? ತುಂಬಾ ಹೋಯ್ತಲ್ಲ. ಅವನು ಗಾಂಜಾ ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಅವನಿಗೆ ಗಾಂಜಾ ಬೇಕೇ ಬೇಕು, ಗಾಂಜಾ ಬಿಡಿಸ್ಬೇಕು, ಅದು ನಮ್ಮ ಕೆಲಸ. 2, ಎಣ್ಣೆ ಕುಡಿಯೋದ್ರಿಂದ ಕರಳಿಗೆ ಸಂಬಂಧಪಟ್ಟ ಕಾಯಿಲೆಗಳು ಬರುತ್ತೆ, ಗ್ಯಾಸ್ಟ್ರಿಕ್ ಬರುತ್ತೆ, ಲಿವರ್ ಸಿರೋಸಿಸ್ ಅನ್ನುವಂತ ಕಾಯಿಲೆ ಬರುತ್ತೆ, ಸ್ಕಿನ್ ನಲ್ಲಿ ಸೋರಿಯಾಸಿಸ್ ಅನ್ನೋ ಕಾಯಿಲೆ ಬರುತ್ತೆ, ಕಿಡ್ನಿ ಹೋಗುತ್ತೆ, ಬ್ರೈನ್ ನಲ್ಲಿ ವರ್ಕ್ ಆಗಲ್ಲ. ಬ್ರೈನ್ ನಲ್ಲಿ ಒಂದು ಹಾರ್ಮೋನ್ ಇದೆ, ಏನ್ ಹಾರ್ಮೋನ್ ಅಂತಂದ್ರೆ ಹೈಪೋಥಾಲಮಸ್ ಅನ್ನುವಂತ ಒಂದು ಗ್ರಂಥಿ ಬಿಡುಗಡೆ ಮಾಡುವಂಥದ್ದು. ಅದೇನ್ ಮಾಡುತ್ತೆ ಅಂದ್ರೆ, ಒಂದು ಮುದ್ದೆ ತಿಂದಾಗ ನಮಗೇನ್ ಅನ್ಸುತ್ತೆ? ಖುಷಿ ಸಿಗುತ್ತೆ ಇಲ್ವೋ? 2 ಮುದ್ದೆ ಕೊಟ್ರೆ ಆಗಲ್ಲ. ಆದ್ರೆ 1 ಕ್ವಾರ್ಟರ್ ತಗೊಂಡ್ರೆ ಆ ಹೈಪೋಥಾಲಮಸ್ಸಿಗೆ ಖುಷಿ ಆಗುತ್ತೆ, 1 ಕ್ವಾರ್ಟರ್ ತಗೊಂಡ್ರೆ ಇನ್ನೂ ಖುಷಿ ಆಗುತ್ತೆ. ಅದು ನಮ್ಮ ಬ್ರೈನ್, ನಮ್ಮ ಮೆದುಳಲ್ಲಿದೆ.